ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಭಾಗ್ಯದಷ್ಟು ಬಯಲಾಗ್ತಾ ಇದೆ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ನ ಕಾಮಕಾಂಡ. ಹೆಣ್ಣು ಬಾಕ ಸಂದೇಶಿನ ಒಂದೊಂದು ಕಥೆಯೂ ಕೂಡ ಭಯಾನಕವಾಗಿದೆ. ಮಹಿಳೆಯರ ಓಲೈಕೆಗೆ ಸಂದೇಶನದ್ದು ಬಣ್ಣ ಬಣ್ಣದ ನಾಟಕ. ನಾಚಿಕೆ ಆಗಬೇಕು ಆ ಒಂದು ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡಬೇಕಾಗಿದ್ದಂತಹ ಈ ಒಂದು ಕಾಮರಾಜ ಯಾವ ರೀತಿಯಾಗಿ ತನ್ನ ಕಾಮಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದ ಅಂತ ನೋಡಿ. ಮಹಿಳೆಯರಿಂದ ಲಕ್ಷ ಲಕ್ಷ ಹಣ ಬಂಗಾರವನ್ನ ಕೂಡ ಪಡ್ಕೊಂಡಿದ್ದಾನೆ. ಮಹಿಳೆಯರ ಓಲೈಕೆಗೆ ಬಣ್ಣ ಬಣ್ಣದ ನಾಟಕ ಆಡ್ತಾ ಇದ್ದಂತೆ. ಮನೆ ಕೆಲಸದಾಕೆ ಮುದುಕಿ ಟೀಚರ್ಗಳನ್ನೂ ಕೂಡ ಬಿಡದ ಕಾಮುಕ. ಮೊದಲು ಸಲಿಗೆ, ನಂತರ ಸಂಬಂಧ, ಆಮೇಲೆ ಹಣ ಬಂಗಾರಕ್ಕೆ ಸ್ಕೆಚ್ ಹಾಕ್ತಾ ಇದ್ನಂತೆ. ಮಹಿಳೆಯರಿಂದ ಲಕ್ಷ ಲಕ್ಷ ಹಣ ಮತ್ತೆ ಬಂಗಾರವನ್ನ ಪಡೆದುಕೊಂಡಿದ್ದಾನಂತೆ. ಬಣ್ಣದ ಮಾತಿಗೆ ಮಾರ್ ಹೋಗಿ ಹಣ ಬಂಗಾರವನ್ನ ನೀಡಿರುವಂತಹ ಮಹಿಳೆಯರು ಹಣ ವಾಪಸ್ ಕೇಳಿದ್ರೆ ಖಾಸಗಿ ಕ್ಷಣದ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ. ಕೊನೆಗೆ ವೇಶ್ಯೆ ಅನ್ನುವಂತಹ ಕಥೆಯನ್ನ ಕಟ್ಟಿ ಕಿರಿಕ್ ಮಾಡ್ಕೊಳ್ತಾ ಇದ್ದಂತಹ ಸಂದೇಶ್ ಈಗಲೂ ಬೇರೆ ಬೇರೆ ಮಹಿಳೆಯರೊಂದಿಗೆ ಸಂದೇಶ್ಗೆ ಇದೆಯಂತೆ ಸಂಬಂಧ. ಆ ಅನೈತಿಕ ಸಂಬಂಧದ ಬಗ್ಗೆ ಸಂದೇಶ್ಗೆ ಪ್ರೇಯಸಿಯಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಕೂಡ ಹಾಕಲಾಗಿದೆಯಂತೆ. ಯಾವ ರೀತಿಯಾದಂತಹ ಪ್ರೇಯಸಿ ಆಗ್ತಾಳೆ ಆಕೆ? ಈತ ಕಂಡವರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತಿಸಿ ಅವರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾನೆ. ಅಂಥವರಿಗೆ ವೇಶ್ಯಾವಾಟಿಕೆ ಅಂತ ಹೇಳಿ ಒಂದು ಪದವನ್ನ ಹೇಳ್ತಾನೆ ಅಥವಾ ಪದ ಬಳಕೆ ಮಾಡ್ತಾನೆ. ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ಆ ಒಂದು ಸ್ಥಾನಕ್ಕೆ ನಾಲಾಯಕ, ಯೋಗ್ಯನೇ ಅಲ್ಲ, ಅಯೋಗ್ಯ ಇವನು. ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಆಸರೆ ಆಗ್ಬೇಕಾಗಿದ್ದಂತಹ ಇನ್ಸ್ಪೆಕ್ಟರ್ ಈತ ಇಲ್ಲಿ ಆಸರೆಯಾಗಿಲ್ಲ. ಅವರ ಸಮಸ್ಯೆಗಳು, ಅವರ ಬೇರೆ ಬೇರೆ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದನ್ನ ದುರುಪಯೋಗ ಪಡಿಸ್ಕೊಂಡು ತಾನು ಉಪಯೋಗ ಮಾಡ್ಕೊಂಡಿದ್ದಾರೆ. ಲಕ್ಷ ಲಕ್ಷ ಹಣ ಬಂಗಾರ ಹೇಗೆ ಕೊಟ್ರು ಹೆಣ್ಮಕ್ಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಇವರೆಲ್ಲ ಈ ಒಂದು ಸಮಾಜದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾತನಾಡಲ್ಲ, ನನ್ಗೆ ಮಾತನಾಡು, ಈಗ ಕಾಲ್ ಮಾಡಿ ಮಾತನಾಡು. ನೋಡುವ ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ಎಂತ ಟಚ್ ಬಿಟ್ಟಿದ್ದಿ ಹೇಳು? ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿದ್ದು. ಯಾಕೆ ಟಚ್ ಬಿಟ್ಟಿದ್ದ? ಟಚ್ ಯಾಕೆ ಬಿಟ್ಟಿದ್ದಿ ಅದು ಹೇಳು. ಬೇಡ, ನನಗೆ ಯಾರು ಸೌದೆ ಬೇಡ, ನೀನ್ ಬಿಟ್ಟು ನಂಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್, ಈಗ ಅವ್ರು ಫರಂಗಿ ಪೆಟ್ರೋಲ್ ನಂಬರ್ ಅಲ್ಲಿ ಈಗ ಫೋನ್ ಮಾಡೋದು. ಎಂತ ಅಂತೆ? ಈಗ ನಾನು ಹೇಳಿದ ಈಗ ನನಗೆ ಯಾಕೆ ಫೋನ್ ಮಾಡುದು ಅಂತ ಅನ್ನಿಸ್ತು ನಂಗೆ. ನಾನು ಬೇರೆನೇ ಇರ್ಲಿಲ್ಲ, ಅವ್ರ ಗಂಡ ಹೆಂಡತಿ ಸಮಸ್ಯೆ ಆಗ್ತದೆ, ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಂಬರ್ ಇರ್ಲಿಲ್ಲ ಆಕ್ಚುಲಿ. ಗವರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ. ಅದು ಟೀಚರ್ ಯಾರು ಮತ್ತೆ ಬಿರಾವಿದ್? ಅದು ಎಂತ ಸಂಬಂಧ? ಅವ್ರ ಪಿನ್ ಅದು ಬಿಡು, ಪಿಂಟು ಅಂತ ಯಾಕೆ ಹಾಕಿದ್ದೆ? ಅದು ಸೇವ್ ಮಾಡಿ. ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ನೀನ್ ಎದುರಿಗೆ ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ ಬಾ. ದೇವರಾಣಿ ನೀನ್ ಬಿಟ್ರೆ ಯಾರಿಲ್ಲ, ದೇವರಾಣಿ. ಯಾವ ದೇವರ ಮೇಲೆ? ಮಕ್ಕಳ ಮೇಲೆ ಹಣಾಗು. ನನ್ನ ಮಕ್ಕಳ ಮೇಲೆ, ನಿನ್ನ ತಾಯಿ, ನಿನ್ನ ಹೆಂಡತಿಯ ಮೇಲೆ. ನನ್ನ ಹೆಂಡತಿ ರೋಶನಿ ಹಣೆ ಇಲ್ಲ, ಸಂಬಂಧವಿಲ್ವೇ ಇಲ್ವಾ? ಯಾರ ಸವಾಸಾಗಿಲ್ಲ ನಾನು. ದೇವರಾಣೆ ಇಲ್ಲ. ಮತ್ತೆ ನನಗೆ ನೀನು ಹಣ, ನಾನು ನಿನ್ನಕ್ಕೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ, ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಮೋನಿಕಾ ಮತ್ತೆ ಯಾಕೆ ನಿನ್ಗೆ ಹಣ ಕೊಟ್ಲು? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದ್ದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಷನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಆ ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಕ್ಲಿಯರ್ ಮಾಡಿಲ್ವಾ ನಾನು ನಿನ್ಗೆ? ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ನಿಮ್ದು ಮನೆಯಲ್ಲಿ ಸುನೀತಾ ಇದ್ದಾಳೆ ಅಲ್ಲ? ಎಂತ ಭಾಷೆ ಇಲ್ಲದಾಗೆ ಮಾಡ್ಬೇಡ, ನಂಗೆ ಗೊತ್ತು ಎಲ್ಲ. ನಿನಗೆ ಯಾವನೋ ನಿನ್ನ ವಿನಾಶ ಕಾಲಕ್ಕೆ ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಎಂತ ಕಟ್ಟಿಕೊಡ್ತೀನಿ ನಿಂದು
ಮಾಡಿ ದೇವರಾಣಿ ನಿನ್ನ ಎದುರುಗಡೆ ಮಾತಾಡ್ತೀನಿ, ನನ್ ಬೇರೆ ಯಾವ ಸಂಬಂಧ ಇಲ್ಲ. ದೇವರಾಣಿ ಮಾತನಾಡಲ್ಲ, ನನಗೆ ಮಾತನಾಡು. ಹಾ. ಈಗ ಕಾಲ್ ಮಾಡಿ ಮಾತನಾಡು. ನೋಡುವ, ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ನನಗೆ ನಾನು ಟಚ್ ಬಿಟ್ಟಿದ್ದೀನಿ ಸರ್, ಯಾಕೆ ಮಾತಾಡ್ತೀನಿ? ಎಂತ ಟಚ್ ಬಿಟ್ಟಿದ್ದಿ ಹೇಳು. ದೇವರಾಣಿ ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿದ್ದು. ಯಾಕೆ ಟಚ್ ಬಿಟ್ಟಿದ್ದಿ? ಟಚ್ ಯಾಕೆ ಬಿಟ್ಟಿದ್ದಿ ಅದು ಹೇಳು. ಬೇಡ, ನನಗೆ ಯಾರು ಸೌದ ಬೇಡ, ನೀನ್ ಬಿಟ್ಟರೆ ನನಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್, ಈಗ ಅವಳು ಫರಂಗಿ ಪೆಟ್ರೋಲ್ ನಂಬರ್ ಇಲ್ಲಿ ಈಗ ಫೋನ್ ಮಾಡೋದು. ಎಂತ ಅಂತೆ? ಈಗ ನಾನು ಹೇಳಿದ ಈಗ ನನಗೆ ಯಾಕೆ ಫೋನ್ ಮಾಡುದು ಅಂತ ಅನ್ನಿಸ್ತು ನನಗೆ. ನಾನು ಬೇರೆನೇ ಹೇಳಿಲ್ಲ, ಅವ್ರ ಗಂಡ ಹೆಂಡತಿ ಸಮಸ್ಯೆ ಆಗ್ತಿ ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಂಬರ್ ಇರ್ಲಿಲ್ಲ ಆಕ್ಚುಲಿ, ಗವರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ. ಅದು ಟೀಚರ್ ಯಾರು ಮತ್ತೆ ಬಿರಾವಿದ್? ಅದೆಂತ ಸಂಬಂಧ? ಅವಳು ಅದು ಬಿಡು, ಪಿಂಟು ಅಂತ ಯಾಕೆ ಹಾಕಿದ್ದೆ? ಅದು ಸೇವ್ ಮಾಡಿ. ನಿನ್ಗೆ ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ನೀನ್ ಎದುರಿಗೆ ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ ಬಾ. ದೇವರಾಣಿ ನೀನ್ ಬಿಟ್ರೆ ಯಾರಿಲ್ಲ, ದೇವರಾಣಿ. ಯಾವ ದೇವರ ಮೇಲೆ? ಮಕ್ಕಳ ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ, ನಿನ್ನ ತಾಯಿ, ನಿನ್ನ ಹೆಂಡತಿಯ ಮೇಲೆ. ನನ್ನ ಹೆಂಡತಿ ರೋಶನಿ ಹಣ ಇಲ್ಲ, ಸಂಬಂಧವಿಲ್ವೇ ಇಲ್ವಾ? ಯಾರ ಸವಾಸಾಗಿಲ್ಲ ನಾನು. ದೇವರಾಣೆ ಇಲ್ಲ. ಮತ್ತೆ ನನಗೆ ನೀನು ಹಣ, ನಾನು ನಿನ್ನಕ್ಕೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ, ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಮೋನಿಕಾ ಮತ್ತೆ ಯಾಕೆ ನಿಂಗೆ ಹಣ ಕೊಟ್ಲು? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಶನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಆ ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಕ್ಲಿಯರ್ ಮಾಡಿಲ್ವಾ ನಾನು? ನಿನ್ಗೆ ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ನಿಮ್ದು ಮನೆಯಲ್ಲಿ ಸುನೀತಾ ಇದ್ದಾಳೆ ಅಲ್ಲ? ಎಂತ ಭಾಷೆ ಇಲ್ಲದಾಗೆ ಮಾಡಬೇಡ, ನಂಗೆ ಗೊತ್ತು.